ವೆರಿ ಗುಡ್ ಆಫ್ಟರ್ನೂನ್. ಕ್ವಿಕ್ಕಾಗಿ ಏನಪ್ಪ ಅಂದರೆ ಕೆಲವು ಚಾಪ್ಟರ್ಸ್ಗಳನ್ನು ಗ್ಲಾನ್ಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ಫಸ್ಟ್ ಇಯರ್ನ ಚಾಪ್ಟರ್ ನಂಬರ್ 21 ಏನಪ್ಪ ಅಂದರೆ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂತ ಒಂದು ಚಾಪ್ಟರ್ ಬರ್ತದೆ. ಹಾಗಾದರೆ ಆ ಚಾಪ್ಟರ್ನ ಏನು ಮಾಡೋಣ ಅಂದರೆ ಇವತ್ತು ಕ್ವಿಕ್ಕಾಗಿ ವಿತಿನ್ ಹಾಫ್ ಆ್ಯನ್ ಅವರಲ್ಲಿ ಇಡೀ ಚಾಪ್ಟರ್ನ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡೋದು, ಅದರ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ತಿಳ್ಕೊಳ್ಳೋದು. ಇದೇನಪ್ಪ ಅಂದರೆ ನಿಮಗೆ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಲೆವೆಲ್ನ ಹೆಚ್ಚು ಮಾಡಿಸ್ತದೆ ಅನ್ನುವಂಥ ದೃಷ್ಟಿಯಿಂದ, ಮತ್ತು ಕನ್ನಡ ಮೀಡಿಯಮ್ದಿಂದ ಹೋದಂತಹ ವಿದ್ಯಾರ್ಥಿಗಳು ಸೈನ್ಸ್ಗೆ ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಕ್ಲಾಸಸ್ಗಳನ್ನು ಮಾಡ್ತಾಯಿದ್ದೀನಿ. ಹಾಗಾದರೆ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಬಗ್ಗೆ ಇವತ್ತೇನು ಮಾಡೋಣ ಅಂದರೆ ಅಭ್ಯಾಸ ಮಾಡೋಣ. ಹಾಗಾದರೆ 10th ಸ್ಟ್ಯಾಂಡರ್ಡಲ್ಲಿ ನಾವೇನು ಮಾಡಿದ್ವಿ ಅಂದರೆ ಸಹಭಾಗಿತ್ವ ಮತ್ತು ನಿಯಂತ್ರಣ ಅಂತ ಅಭ್ಯಾಸ ಮಾಡಿದ್ವಿ. ಅದರ ಒಂದು ಭಾಗ ಇದು. ಯಾಕಂದರೆ ಅಲ್ಲಿ ಏನು ಸಹಭಾಗಿತ್ವ ಮತ್ತು ನಿಯಂತ್ರಣ ಅಂತ ಅಭ್ಯಾಸ ಮಾಡಿದ್ವಲ್ಲ, ಅಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣವನ್ನು ಏರ್ಪಡಿಸ್ಲಿಕ್ಕೆ, ಕಂಟ್ರೋಲ್ ಮತ್ತು ಕೋಆರ್ಡಿನೇಷನನ್ನು ಏರ್ಪಡಿಸ್ಲಿಕ್ಕೆ 2 ಸಿಸ್ಟಮ್ ವರ್ಕ್ ಮಾಡ್ತಾವೆ ಅಂತ ಹೇಳಿದೆ. ಒಂದು ಸಿಸ್ಟಮ್ ಏನಪ್ಪ ಅಂದರೆ ನರ್ವಸ್ ಸಿಸ್ಟಮು, ಇನ್ನೊಂದು ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳಿದೆ. ಹಾಗಾದರೆ ಇಲ್ಲಿ ಕೇವಲ ಏನಪ್ಪ ಅಂದರೆ ನರ್ವಸ್ ಸಿಸ್ಟಮ್ ಬಗ್ಗೆ, ನ್ಯೂರಲ್ ಸಿಸ್ಟಮ್ ಬಗ್ಗೆ ಅಷ್ಟೇ ಅಭ್ಯಾಸ ಮಾಡ್ತೀವಿ. ಅದನ್ನು ನೋಡ್ತಾ ಹೋಗೋಣ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ನ್ಯೂರಲ್ ಸಿಸ್ಟಮು, ಬೇರೆ ಬೇರೆ ಪ್ರಾಣಿಗಳಲ್ಲಿ ನ್ಯೂರಲ್ ಸಿಸ್ಟಮ್ ಯಾವ ರೀತಿಯಾಗಿರ್ತದೆ, ಮನುಷ್ಯನಲ್ಲಿ ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗಾದರೆ ಲೋವರ್ ಇನ್ವರ್ಟಿಬ್ರೇಟ್ಸ್ ಅಂತ ಏನು ಬರ್ತಾವೆ, ಎಲ್ಲಿ ಲೋವರ್ ಇನ್ವರ್ಟಿಬ್ರೇಟ್ಸಲ್ಲಿ ಏನಪ್ಪ ಅಂದರೆ ಒಟ್ ನ್ಯೂರಲ್ ಆರ್ಗನೈಜೇಷನ್ ಇಸ್ ವೆರಿ ಸಿಂಪಲ್. ಇನ್ನು ಕೆಲವು ಸೆಲ್ಸ್ ಇರ್ಬೋದು ಅಥವಾ ಒಂದೇ ಸೆಲ್ ಇರ್ಬೋದು. ಆಮೇಲೆ ಏನೋ ಬ್ರೈನ್ ಇರೋದಿಲ್ಲ, ನರ್ವ್ಸ್ ಇರೋದಿಲ್ಲ, ಹೌದಾ, ನ್ಯೂರಾನ್ಸ್ ಇರೋದಿಲ್ಲ, ಇಂತಹ ಸಿಸ್ಟಮ್ ಇರುತ್ತೆ. ಹಾಗಾದರೆ ನ್ಯೂರಲ್ ಆರ್ಗನೈಜೇಷನ್ ಇಸ್ ವೆರಿ ಸಿಂಪಲ್ ವೇರ್ ಇನ್ ಲೋವರ್ ಇನ್ವರ್ಟಿಬ್ರೇಟ್ಸ್. ಇನ್ನು ಇನ್ಸೆಕ್ಟ್ಸ್ಗೆ ಬಂದಾಗ ಬ್ರೈನ್ ಈಸ್ ಪ್ರೆಸೆಂಟ್ ಅಲಾಂಗ್ ವಿತ್ ಅ ನಂಬರ್ ಆಫ್ ಗ್ಯಾಂಗ್ಲಿಯಾ ಆ್ಯಂಡ್ ನ್ಯೂರಲ್ ಟಿಶ್ಯೂಸ್. ಇನ್ಸೆಕ್ಟ್ಸ್ಗಳಲ್ಲಿ, ಹೌದಾ, ಇನ್ವರ್ಟಿಬ್ರೇಟೇ ಆದರೆ ಒಂದು ಸ್ವಲ್ಪ ಇನ್ಸೆಕ್ಟ್ಸ್ವರೆಗೂ ಬಂದಾಗ ಬ್ರೈನ್ ಈಸ್ ಪ್ರೆಸೆಂಟ್ ಅಲಾಂಗ್ ವಿತ್ ಅ ನಂಬರ್ ಆಫ್ ಗ್ಯಾಂಗ್ಲಿಯಾ ಆ್ಯಂಡ್ ನ್ಯೂರಲ್ ಟಿಶ್ಯೂಸ್. ಆಮೇಲೆ ವರ್ಟಿಬ್ರೇಟ್ಸ್ಗೆ ಬಂದರೆ ಮೋರ್ ಡೆವಲಪ್ಡ್ ನ್ಯೂರಲ್ ಸಿಸ್ಟಮ್ ಇದೆ. ಅದರಲ್ಲೂ ವರ್ಟಿಬ್ರೇಟ್ಸಲ್ಲಿ ಹ್ಯೂಮನ್ ಬೀಯಿಂಗ್ಸಲ್ಲಿ ವೆರಿ ವೆಲ್ ಡೆವಲಪ್ಡ್ ನರ್ವಸ್ ಸಿಸ್ಟಮ್ ಇದೆ. ಅದನ್ನು ನಾವು ಭಾಳ ವಿವರವಾಗಿ ಏನು ಮಾಡ್ತಾ ಹೋಗೋಣ ಅಂದರೆ ಅಭ್ಯಾಸ ಮಾಡ್ತಾ ಹೋಗೋಣ. ಹಾಗಾದರೆ ಹ್ಯೂಮನ್ ನ್ಯೂರಲ್ ಸಿಸ್ಟಮ್ ಅಥವಾ ನರ್ವಸ್ ಸಿಸ್ಟಮ್, ಹ್ಯೂಮನ್ ನ್ಯೂರಲ್ ಸಿಸ್ಟಮ್ ಅಥವಾ ನರ್ವಸ್ ಸಿಸ್ಟಮ್. ಹ್ಯೂಮನ್ ನರ್ವಸ್ ಸಿಸ್ಟಮನ್ನು ಅಥವಾ ನ್ಯೂರಲ್ ಸಿಸ್ಟಮನ್ನು ಮುಖ್ಯವಾಗಿ ನಾವು 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡ್ತೀವಿ. ಹಾಗಾದ್ರೆ ಆ 3 ಪಾರ್ಟ್ಸ್ ಯಾವುದು? ಫಸ್ಟ್ ಒನ್ CNS, ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಆಮೇಲೆ ಸೆಕೆಂಡ್ ಒನ್ PNS, ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಆಮೇಲೆ ಥರ್ಡ್ ಒನ್ನು ANS. ಇದನ್ನು ಏನು ಮಾಡಿದ್ದಾರೆ, ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಒಂದು ಸ್ವಲ್ಪ ತಪ್ಪು ಕೊಟ್ಟಿದ್ದಾರೆ, ಇರಲಿ. ANS, ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಹ್ಯೂಮನ್ ನರ್ವಸ್ ಸಿಸ್ಟಮನ್ನು ನಾವು 3 ಕ್ಯಾಟಗರೀಸಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಇನ್ನೊಂದು ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಥರ್ಡ್ ಒನ್ನು ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಹಾಗಾದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಬರ್ತಕ್ಕಂಥ ಮುಖ್ಯವಾದ ಪಾರ್ಟ್ಸ್ ಯಾವುದಪ್ಪ ಅಂದರೆ ಬ್ರೈನು ಮತ್ತು ಸ್ಪೈನಲ್ ಕಾರ್ಡ್. ಹೌದಾ, ಇದು ಬ್ರೈನು. ಆಮೇಲೆ ಇದರ ಮುಂದುವರೆದ ಭಾಗ ಇಲ್ಲೇನು ಕಾಣಿಸ್ತಾ ಇದ್ದಿಲ್ಲ, ಇದರ ಮುಂದುವರೆದ ಭಾಗನೇ ಏನಪ್ಪ ಅಂದರೆ ಸ್ಪೈನಲ್ ಕಾರ್ಡ್. ಹಾಗಾದರೆ ಇವು 2 ಪಾರ್ಟ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ಸ್ ಇನ್ ಹ್ಯೂಮನ್ ನರ್ವಸ್ ಸಿಸ್ಟಮ್. ಓಕೆ, ಅವು ಎಲ್ಲಿದ್ದಾವಪ್ಪ ಅಂದರೆ CNS ಅಲ್ಲಿದ್ದಾವೆ. ಇನ್ನು ಇದಾದ ನಂತರ ಏನು ಬರ್ತದಪ್ಪ ಅಂದರೆ PNS, ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಪೆರಿಫೆರಲ್ ನರ್ವಸ್ ಸಿಸ್ಟಮಲ್ಲಿ ನಾವು ಏನೇನು ನೋಡ್ತೀವಪ್ಪ ಅಂದರೆ ಪರಿಧಿ ನರಗಳು, ಮೆದುಳಿನಿಂದ ಹೊರಡ್ತಕ್ಕಂಥ ನೆರೆಗಳು. ಹೌದಾ, ಮೆದುಳಿನಿಂದ ಹೊರತು ಬ್ರೈನ್ ನರ್ವ್ಸು, ಆಮೇಲೆ ಸ್ಪೈನಲ್ ನರ್ವ್ಸು ಅಂತ 2 ಟೈಪ್ಸ್ ಮಾಡ್ತೀವಿ. ಹೌದಾ, ಅದನ್ನು ನಾವು ಕ್ರೇನಿಯಲ್ ಬ್ರೈನ್ ನರ್ವ್ಸನ್ನು ಏನು ಕರಿತೀವಿ, ಕ್ರೇನಿಯಲ್ ನರ್ವ್ಸು. ಹೌದಾ, ಬ್ರೈನಿಂದನೇ ಹೊಡ್ತಾವ, 12 ಪೇರಲ್ಲಿದ್ದಾವೆ. ಆಮೇಲೆ ಮತ್ತೊಂದು ಸ್ಪೈನಲ್ ನರ್ವ್ಸು ಏನಪ್ಪ ಅಂದರೆ ನಮ್ಮ ಬಾಡಿಯಲ್ಲಿ ಎಲ್ಲ ಪಾರ್ಟ್ಗೂ ಟಚ್ ಆಗ್ತಾವೆ, 31 ಪೇರಲ್ಲಿದ್ದಾವೆ. ನೋಡಿರಿ, ಮೆದುಳು ನರಗಳು 12 ಜೊತೆ, ಮೆದುಳು ಬಳ್ಳಿ ನರಗಳು 31 ಜೊತೆ, ಕ್ರೇನಿಯಲ್ ನರ್ವ್ಸ್ 12 ಪೇರ್ಸ್, ಸ್ಪೈನಲ್ ನರ್ವ್ಸ್ 31 ಪೇರ್ಸ್. ಆಮೇಲೆ ಈ ಪೆರಿಫೆರಲ್ ನರ್ವಸ್ ಸಿಸ್ಟಮನ್ನು ಉಂಟು ಮಾಡ್ತಕ್ಕಂತಹ ನರ್ವ್ಸನ್ನು ನಾವು ನರ್ವ್ ಫೈಬರ್ಸ್ ಅಂತ ಕರಿತೀವಿ. ಅವುಗಳನ್ನೇನು ಕರಿತೀವಿ, ನರ್ವ್ ಫೈಬರ್ಸು. ಆ ನರ್ವ್ ಫೈಬರ್ಸಲ್ಲಿ ಮತ್ತೆ 2 ರೀತಿ, ಅಫೆರೆಂಟ್ ಫೈಬರ್ಸು ಮತ್ತು ಎಫೆರೆಂಟ್ ಫೈಬರ್ಸು. ಆಮೇಲೆ ಕೆಲವು ಏನಪ್ಪ ಅಂದರೆ ಸೆಲ್ಸ್ ಇದ್ದಾವೆ, ಅದನ್ನು ಸೋಮ್ಯಾಟಿಕ್ ಸೆಲ್ಸ್ ಅಂತ ಕರಿತೀವಿ ಅಥವಾ ಸೋಮ್ಯಾಟಿಕ್ ನರ್ವ್ಸ್ ಅಂತ ಕರಿತೀವಿ. ಒಂಥರ ಇನ್ಯಾಕ್ಟಿವ್ ಸ್ಟೇಜಲ್ಲಿ ಇರ್ತಾವೆ. ಅದು ಕೂಡ ಪೆರಿಫೆರಲ್ ನರ್ವಸ್ ಸಿಸ್ಟಮ್ನ ಒಂದು ಪಾರ್ಟ್. ಇನ್ನು ನಾನು ಹೇಳಿದ್ನಲ್ಲ, ಯಾವುದು 3 ಕ್ಯಾಟಗರೀಸಲ್ಲಿ CNS, PNS ಮತ್ತು ANS. ಹೌದಾ, ಇದು PNSನ ಒಂದು ಭಾಗನ ಅಲ್ಲ. ಯಾವುದು ANS, ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಹೌದಾ, ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತದೆ.
ಹೌದಾ, ಸ್ವಯಂ ನಿಯಂತ್ರಿತ ನರವ್ಯೂಹ ಅಂತ ಹೇಳಿದ್ದೀವಿ. ಸಿಂಪ್ಯಾಥೆಟಿಕ್ ಮತ್ತು ಪ್ಯಾರಾಸಿಂಥೆಟಿಕ್ ಸಿಂಪ್ಯಾಥೆಟಿಕ್ ಅಂತ ಏನಪ್ಪ ಅಂದರೆ ನಾವು ಕ್ಲಾಸಿಫೈ ಮಾಡ್ತೀವಿ ಯಾವುದನ್ನು ಆಟೋನಮಿಕ್ ನರ್ವಸ್ ಸಿಸ್ಟಮಲ್ಲಿ. ಹೌದಾ, ಹಾಗಾದರೆ ದ ಕಾಂಟ್ರಾಕ್ಷನ್ ಆಫ್ ಬಟ್ ಪುಪಿಲ್ ಆಫ್ ದ ಐ, ಓಕೆ, ಇಟ್ಸ್ ಅ ಸಿಂಪ್ಯಾಥೆಟಿಕ್. ದೆನ್ ರಿಲ್ಯಾಕ್ಸೇಷನ್ ಆಫ್ ಅ ಪುಪಿಲ್ ಆಫ್ ಐ, ಇಟ್ಸ್ ಕಾಲ್ಡ್ ಆಸ್ ಅ ಪ್ಯಾರಾಸಿಂಥೆಟಿಕ್. ಓಕೆ, ಇದು ಗುರ್ತಿರಬೇಕು. ಇದನ್ನು ನಾವು 10th ಸ್ಟ್ಯಾಂಡರ್ಡಲ್ಲೂ ಏನು ಮಾಡಿದ್ದೀವಿ ಅಂದರೆ ಅಭ್ಯಾಸ ಮಾಡಿದ್ದೀವಿ. ಹಾಗಾದರೆ ಇಲ್ಲೇನು ಮಾಡಿದ್ವಿಪ್ಪ ಅಂದರೆ ಬ್ರೈನನ್ನು ಮತ್ತೆ ನಾವೇನು ಮಾಡ್ತೀವಿ ಅಂದರೆ ಕ್ಲಾಸಿಫೈ ಮಾಡ್ತೀವಿ. ನಮ್ಮ ಮೆದುಳಿನ ಶೇಕಡ 90% ಎಲ್ಲಿದೆಪ್ಪ ಅಂದರೆ ನಮ್ಮ ಬ್ರೈನಲ್ಲಿದೆ. ಹಾಗಾದ್ರೆ ಆ ಬ್ರೈನನ್ನು ಮತ್ತೇನು ಮಾಡ್ತೀವಿ ಅಂದರೆ ಕ್ಲಾಸಿಫೈ ಮಾಡ್ತೀವಿ. ನರ್ವಸ್ ಸಿಸ್ಟಮಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಯಾವುದಪ್ಪ ಅಂದರೆ ಅದು ಬ್ರೈನ್. ಹಾಗಾದ್ರೆ ಬ್ರೈನನ್ನು ಮತ್ತೇನು ಮಾಡ್ತೀವಿ ಅಂದರೆ 3 ಪಾರ್ಟ್ಸ್ ಆಗಿ ನಾವು ಕ್ಲಾಸಿಫೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದೊಂದು ಬ್ರೈನ್ ಅಂತ ಅಂದ್ಕೊಡ್ರಿ. ಓಕೆ, ಈ ರೀತಿಯಾಗಿ ಒಂದು ಬ್ರೈನ್ ಇದೆ. ಹಾಗಾದ್ರೆ ಇಷ್ಟು ಪಾರ್ಟ್ ಏನಿದೆಯಲ್ಲ ಇದು 4 ಬ್ರೈನ್. ಹೌದಾ, ಆಮೇಲೆ ಇಲ್ಲೇನು ವೆರಿ ಸ್ಮಾಲ್ ಪಾರ್ಟ್, ಇಟ್ಸ್ ಅ ಮಿಡ್ ಬ್ರೈನ್. ಆಮೇಲೆ ಈ ಹಿಂದಿದ್ದು ಹಿಡಿದು ಇದೆಲ್ಲ ಏನಿದೆಯಲ್ಲ ಇದು ಏನಪ್ಪ ಅಂದರೆ ಹಿಂಡ್ ಬ್ರೈನ್. ಇದೇನು ಹಿಂಡ್ ಬ್ರೈನ್. ಹಾಗಾದರೆ 4 ಬ್ರೈನನ್ನು ನಾವು 3 ಲೇಯರ್ಸ್ ಆಗಿ ಕ್ಯಾಟಗರೈಸ್ ಮಾಡ್ತೀವಿ. ಸೆರೆಬ್ರಮ್, ಓಕೆ, ಸೆರೆಬ್ರಮ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಬ್ರೈನ್. ಹೌದಾ, ಸೆರೆಬ್ರಮಲ್ಲಿ ಏನಪ್ಪ ಅಂದರೆ ಮಡಿಕೆಗಳಿದಾವೆ, ಫೋಲ್ಡಿಂಗ್ಸ್ ಇದಾವೆ. ಆ ಫೋಲ್ಡಿಂಗ್ಗಳ ಸಂಖ್ಯೆ ಎಷ್ಟು ಹೆಚ್ಚಾಗ್ತದೋ, ಓಕೆ, ಏನು ಮೆಂಟಲ್ ಎಬಿಲಿಟಿ ಅಂತ ಏನು ಕರಿತೀವಿ, ನಮ್ಮ ಕೆಪಾಸಿಟಿ ಆಫ್ ಅ ಬ್ರೈನ್ ಅಂತ ಏನು ಕರಿತೀವಿ, ಅದು ಹೆಚ್ಚಿರ್ತದೆ. ಆಮೇಲೆ ಅದರ ಕೆಳಗಿನ ಲೇಯರನ್ನು ನಾವು ಥೆಲಾಮಸ್ ಅಂತ ಕರಿತೀವಿ. ಅದರ ಕೆಳಗಿನ ಲೇಯರನ್ನು ಏನು ಕರಿತೀವಿ, ಥೆಲಾಮಸ್ ಅಂತ ಕರಿತೀವಿ. ಅದರ ಕೆಳಗಿನ ಲೇಯರನ್ನು ಹೈಪೋಥೆಲಾಮಸ್ ಅಂತ ಕರಿತೀವಿ. ಮಿಡ್ ಬ್ರೈನ್ ಅಂತೂ ವೆರಿ ಸ್ಮಾಲ್ ಪಾರ್ಟ್ ಅಂತ ಹೇಳಿದೆ. ಹಿಂಡ್ ಬ್ರೈನಲ್ಲಿ ಮತ್ತೆ ನಮಗೆ 3 ಸ್ಟ್ರಕ್ಚರ್ಸ್ ನೋಡ್ಲಿಕ್ಕೆ ಸಿಗ್ತಾವೆ. ನೋಡ್ರಿ, ಈ ರೀತಿಯಾಗಿ ಏನು ತೆಗೆದು ಇಲ್ಲೇನು ತೋರಿಸಿದ್ನಲ್ಲ ಇದೇ ಏನಪ್ಪ ಅಂದರೆ ಪಾನ್ಸ್. ಇದೇನು ಪಾನ್ಸ್ ಹೆಲ್ಪ್ಫುಲ್ ಟು ಫೇಶಿಯಲ್ ಎಕ್ಸ್ಪ್ರೆಷನ್. ಗ್ರೇಟ್ ಆ್ಯಕ್ಟರ್ಸ್ ಅಂತ ಏನಿರ್ತಾರೆ, ಆ ಗ್ರೇಟ್ ಆ್ಯಕ್ಟರ್ಸಲ್ಲಿ ಏನು ಡೆವಲಪ್ ಆಗಿರ್ತದಪ್ಪ ಅಂದರೆ ಪಾನ್ಸ್ ಡೆವಲಪ್ ಆಗಿರ್ತದೆ. ಇನ್ನು ಸೆರೆಬ್ರಮ್ ಎಲ್ಲಿದೆ, ಫ್ರಂಟ್ ಪಾರ್ಟಲ್ಲಿದ್ದರೆ ಸೆರೆಬೆಲಮ್. ಹೌದಾ, ಇಲ್ಲೇನಪ್ಪ ಅಂದರೆ ಒಂದು ಲಿಕ್ವಿಡ್ ರೀತಿಯ ವಸ್ತು ಎಲ್ಲಿದೆಪ್ಪ ಅಂದರೆ ಹಿಮ್ಮೆದುಳಿನಲ್ಲಿದೆ, ಅದನ್ನು ಸೆರೆಬೆಲಮ್ ಅಂತ ಕರಿತೀವಿ. ಸೆರೆಬೆಲಮ್ ಆ್ಯಕ್ಯುರಸಿ ಆಫ್ ಬಾಡಿ ಬ್ಯಾಲೆನ್ಸ್ ಡಿಪೆಂಡ್ಸ್ ಆನ್ ಸೆರೆಬೆಲಮ್. ಆಮೇಲೆ ಏನಪ್ಪ ಅಂದ್ರೆ ಅದರಿಂದ ಕಂಟಿನ್ಯೂ ಆದಂಥ ಈ ಪಾರ್ಟನ್ನು ನಾವೇನು ಕರಿತೀವಿ ಅಂದರೆ ಮೆಡುಲ್ಲಾ ಅಬ್ಲಾಂಗೇಟ ಥ್ರೂ ಔಟ್ ಅವರ್ ಬಾಡಿ ಏನಾಗ್ತದೆ ಅಂದರೆ ಸ್ಪೈನಲ್ ಕಾರ್ಡಾಗಿ ಕಂಟಿನ್ಯೂ ಆಗ್ತದೆ. ಏನಾಗ್ತದೆ, ಸ್ಪೈನಲ್ ಕಾರ್ಡಾಗಿ ಕಂಟಿನ್ಯೂ ಆಗ್ತದೆ. ಹಾಗಾದರೆ ಬ್ರೈನು ಮತ್ತು ಅದರ ಪಾರ್ಟ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಏನಪ್ಪ ಅಂದರೆ ಈ ಬ್ರೈನು ವರ್ಕ್ ಆಗಬೇಕು. ಹೌದಾ, ವರ್ಕ್ ಆಗಬೇಕಂದ್ರೆ ಮೆಸೇಜಸ್ಸು ಸೆಂಡ್ ಆ್ಯಂಡ್ ರಿಸೀವ್ ಆಗಬೇಕು. ಮೆಸೇಜಸ್ ಸೆಂಡ್ ಆ್ಯಂಡ್ ರಿಸೀವ್ ಥ್ರೂ ಔಟ್ ದ ಬಾಡಿ ಆಗಬೇಕಾದ್ರೆ ಏನಪ್ಪ ಅಂದರೆ ಅಲ್ಲೊಂದು ಕೋಶ, ಒಂದು ಏನಪ್ಪ ಅಂದರೆ ಸೆಲ್ಲು ಹೆಲ್ಪ್ ಮಾಡ್ತದೆ. ಯಾವುದಪ್ಪ ಅಂದರೆ ಅದು ನರ್ವ್ ಸೆಲ್ ಅಥವಾ ಅದನ್ನು ನ್ಯೂರಾನ್ ಅಂತ ಕರಿತೀವಿ. ನರ್ವ್ ಸೆಲ್ ಅಥವಾ ನ್ಯೂರಾನ್. ಹಾಗಾದರೆ ಆ ನರ್ವ್ ಸೆಲ್ ಅಥವಾ ನ್ಯೂರಾನ್ ಬಗ್ಗೆ ಏನು ಮಾಡೋಣ ಅಂದರೆ ಸ್ಟಡಿ ಮಾಡೋಣ. ಏನು ನ್ಯೂರಾನ್, ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಅ ನರ್ವಸ್ ಸಿಸ್ಟಮ್ ಆರ್ ನ್ಯೂರಲ್ ಸಿಸ್ಟಮ್. ನ್ಯೂರಾನ್ is a structural and functional unit of a what nervous system or what neural system. ಹಾಗಾದರೆ ಈ ನ್ಯೂರಾನ್ನ ನಾವು ಮತ್ತೆ 3 ಟೈಪ್ಸ್ ಆಗಿ ಕ್ಯಾಟಗರೈಸ್ ಮಾಡ್ತೀವಿ. ಇದನ್ನು 10th ಸ್ಟ್ಯಾಂಡರ್ಡ್ ನೀವು ಅಭ್ಯಾಸ ಮಾಡಿಲ್ಲ. ಯಾವುದು ಮಲ್ಟಿಪೋಲಾರ್ ನ್ಯೂರಾನ್, ಬೈಪೋಲಾರ್ ನ್ಯೂರಾನ್, ಯುನಿಪೋಲಾರ್ ನ್ಯೂರಾನ್. ಸ್ಟ್ರಕ್ಚರ್ಸನ್ನು ನೀವು ಏನು ಮಾಡಿರಿ ಅಂದರೆ ಬ್ರೀಫ್ ಆಗಿ ನಿಮ್ಮ ರೆಗ್ಯುಲರ್ ಕ್ಲಾಸಸ್ಗಳು ತಿಳ್ಕೊಡ್ರಿ. ಆಮೇಲೆ ನ್ಯೂರಾನ್ ಸ್ಟ್ರಕ್ಚರ್ ನೋಡೋದಾದರೆ, ಹೌದಾ, ಸ್ಟ್ರಕ್ಚರನ್ನು ನೋಡೋದಾದರೆ ನೋಡಿರಿ, ದೀಸ್ ಆರ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅ ನ್ಯೂರಾನ್. ನೀವು ಆಲ್ರೆಡಿ ಸ್ಟಡಿಡ್. ನೀವೇನು ಮಾಡಿದ್ದೀರಾ ಅಂದರೆ ನಿಮ್ಮ 10th ಸ್ಟ್ಯಾಂಡರ್ಡಲ್ಲಿ ನ್ಯೂರಾನ್ ಸ್ಟ್ರಕ್ಚರನ್ನು ಸ್ಟಡಿ ಮಾಡಿದ್ದೀರಾ. ಮತ್ತೊಂದು ಸ್ವಲ್ಪ ಏನು ಮಾಡೋಣ ಅಂದರೆ ಅದ್ರ ಸ್ಟ್ರಕ್ಚರ್ ಬಗ್ಗೆ ನೋಡ್ಬಿಡೋಣ. ಝೂಮ್ ಮಾಡಿ ನಾವೇನಾದರೂ ಮಾಡೋಕ್ಕೆ ಹೋದರೆ ಒಂದು ಸ್ವಲ್ಪ ಏನು ಮಾಡ್ತದೆ ಅಂದರೆ ಮಿಸ್ಬಿಹೇವ್ ಮಾಡ್ತದೆ ಮೊಬೈಲು. ವೆರಿ ಸಾರಿ. ಓಕೆ, ಹಾಗಾದರೆ ಸ್ಟ್ರಕ್ಚರ್ ಆಫ್ ಅ ನ್ಯೂರಾನ್ ನೋಡಿರಿ, ಕ್ಲಿಯರಾಗಿ ಕಾಣಿಸ್ತಿಲ್ಲ, ಆದರೆ ಪಾರ್ಟ್ಸನ್ನು ವಿವರಿಸುವಂಥ ಕೆಲಸ ಮಾಡ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದೇನಿದೆಪ್ಪ ಅಂದರೆ ಡೆಂಡ್ರೈಟ್ಸು ಮತ್ತು ಡೆಂಡ್ರಾನ್ಸ್ ಅಂತ. ಮೇನ್ ಬ್ರಾಂಚಸ್ ಏನಿದಾವೆ ಅವು ಡೆಂಡ್ರಾನ್ಸು. ಅದರ ಸಬ್ ಬ್ರಾಂಚಸ್ ಏನಿದಾವಲ್ಲ ಈ ರೀತಿಯಾಗಿ ಅವುಗಳನ್ನ ನಾವು ಡೆಂಡ್ರೈಟ್ಸ್ ಅಂತ ಕರಿತೀವಿ. ಇಲ್ಲೇನು ಕಾಣಿಸ್ತಾ ಇದ್ದಾವಲ್ಲ ಇವೆಲ್ಲ ಡೆಂಡ್ರೈಟ್ಸ್. ಆಮೇಲೆ ನಮ್ಮ ಬ್ರೈನಲ್ಲಿ ಏನಪ್ಪ ಅಂದರೆ ನಿಸಲ್ ಗ್ರ್ಯಾನ್ಯೂಲ್ಸ್ ಅಂತಿದ್ದಾವೆ. ಬ್ರೈನಲ್ಲೆಲ್ಲ ನರ್ವ್ ಸೆಲ್ ಬಾಡಿಯಲ್ಲಿ ನಿಸಲ್ ಗ್ರ್ಯಾನ್ಯೂಲ್ಸ್ ಅಂತ ಬರ್ತಾವೆ. ಹೌದಾ, ಆಮೇಲೆ ಏನಪ್ಪ ಅಂದರೆ ಸೆಲ್ ಬಾಡಿ ಅಂತ ಬರ್ತದೆ. ಆ ಸೆಲ್ ಬಾಡಿಯಲ್ಲಿ ಸೈಟೋಪ್ಲಾಸ್ಮಾ ಇದೆ. ಹೌದಾ, ಆಮೇಲೆ ಈ ಸೈಟೋಪ್ಲಾಸ್ಮಾ, ಸೆಲ್ ಆರ್ಗನಲ್ಸು ಮತ್ತು ನಿಸಲ್ ಗ್ರ್ಯಾನ್ಯೂಲ್ಸನ್ನು ಇದನ್ನೆಲ್ಲದನ್ನು ಒಟ್ಟಾಗಿ ಸೇರಿಸಿ ಏನು ಸೆಲ್ ಬಾಡಿ ಚೈನ್ ಅಂತ ಕರೀತಾರೆ.
ಏನಂತ ಕರೀತಾರೆ, ಸೆಲ್ ಬಾಡಿ ಚೈನ್ ಅಂತ ಕರೀತಾರೆ. ಹಾಗಾದ್ರೆ ಮಿಡಲ್ ಪಾರ್ಟಲ್ಲಿ ನ್ಯೂಕ್ಲಿಯಸ್ ಇದೆ. ಆಮೇಲೆ ಏನಪ್ಪ ಅಂದರೆ ಸ್ಮಾಲ್ ಸ್ಕ್ರಾನ್ ಸೆಲ್ ಅಂತಿದೆ. ಆಮೇಲೆ ಮಿಡಲಲ್ಲಿ ಏನಪ್ಪ ಅಂದರೆ ನ್ಯೂಕ್ಲಿಯಸ್ಸಿಂದ ಹೊರಟಂತಹ ಲಾಂಗ್ ಸ್ಟ್ರಕ್ಚರನ್ನು ಡೆಂಡ್ರೈಟು ಅಥವಾ ಡೆಂಡ್ರಾನ್ ಅಂತ ಕರೆಯಲ್ಲ, ಅದನ್ನು ಎಕ್ಸಾನ್ ಅಂತ ಕರಿತೀವಿ. ಅದನ್ನೇನು ಕರಿತೀವಿ, ಎಕ್ಸಾನ್ ಅಂತ ಕರಿತೀವಿ. ಈ ಎಕ್ಸಾನ್ ಮೇಲೆ ಈ ರೀತಿಯಾಗಿ ಒಂದು ಕೋಟ್ ಇದೆ. ಹೌದಾ, ಆ ಕೋಟನ್ನು ನಾವು ಮೈಲಿನ್ ಶೀತ್ ಅಂತ ಕರಿತೀವಿ. ಅದನ್ನೇನು ಕರಿತೀವಿ, ಮೈಲಿನ್ ಶೀತ್ ಅಂತ ಕರಿತೀವಿ. ಆಮೇಲೆ ಮಿಡಲ್ ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇದೆ. ಆ ಗ್ಯಾಪನ್ನು ನಾವು ಸಿನ್ಯಾಪ್ಸ್ ಅಂತ ಕರಿತೀವಿ. ಆಮೇಲೆ ಎಕ್ಸಾನ್ ಟರ್ಮಿನಲ್ಸ್ ಅಂತ ಎಂಡಲ್ಲಿದ್ದಾವೆ. ಆಮೇಲೆ ನರ್ವ್ ಎಂಡಿಂಗ್ಸ್ ಎಲ್ಲಿದ್ದಾವೆ, ಲಾಸ್ಟ್. ದೀಸ್ ಆರ್ ದ ವಾಟ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ನರ್ವ್ ಸೆಲ್ ಆರ್ ನ್ಯೂರಾನ್. ನರ್ವ್ ಸೆಲ್ ಆರ್ ನ್ಯೂರಾನ್. ಹಾಗಾದರೆ ಆ ನ್ಯೂರಾನ್ ಬಗ್ಗೆ, ಅದರ ಟೈಪ್ಸ್ ಬಗ್ಗೆ ಹೇಳಿದ್ದೀನಿ. ನ್ಯೂರಾನ್ ಡೆಫಿನಿಷನ್ ಕೊಟ್ಟಿದ್ದೀನಿ. ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಅ ನರ್ವಸ್ ಸಿಸ್ಟಮ್ ಅಂತ ಹೇಳಿದ್ದೀನಿ. ಹಾಗಾದ್ರೆ ಸ್ಟ್ರಕ್ಚರು ನೋಡಿರಿ, ಡೆಂಡ್ರೈಟ್ ಚೈನ್, ಇಟ್ ಕಂಟ್ರಾಕ್ಟ್ಸ್ ಒನ್ ಡೆಂಡ್ರೈಟ್ ಟು ಅನದರ್ ಡೆಂಡ್ರೈಟ್. ಇದು ಡೆಂಡ್ರೈಟ್ ಚೈನ್ ಇದೆ. ಸೆಲ್ ಬಾಡಿ ಅಂದರೆ ಆಲ್ರೆಡಿ ಹೇಳಿದೆ, ಸೈಟೋಪ್ಲಾಸ್ಮಾ ಪ್ಲಸ್ ಟಿಫಿಕಲ್ ಸೆಲ್ ಆರ್ಗನಲ್ಸ್. ಟಿಫಿಕಲ್ ಸೆಲ್ ಆರ್ಗನಲ್ಸ್ ಯಾವುದು, ಮೈಟೋಕಾಂಡ್ರಿಯಾ ಆಗಿರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರ್ಬೋದು, ಗಾಲ್ಗಿ ಕಾಂಪ್ಲೆಕ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ಟಿಪಿಕಲ್ ಸೆಲ್ ಆರ್ಗನಲ್ಸ್ ಅಂತ ಕರಿತೀವಿ. ಅದ್ರ ಜೊತೆಗೆ ಸ್ಪೆಷಲೈಸ್ಡ್ ಆರ್ಗನಲ್ಸ್ ಗ್ರ್ಯಾನ್ಯೂಲ್ಸ್ ಆರ್ ದೇರ್, ದೋಸ್ ಆರ್ ಕಾಲ್ಡ್ as Nissel's granules. All these, okay, including all these are called as a cell body chain. Then dendrite chain we already discussed. ದೆನ್ ಎಕ್ಸಾನ್ ಚೈನ್ ಅಂತ ಬರ್ತದೆ. ನೋಡಿರಿ, ಮಿಡಲ್ ಏನಿದೆ ಅಂತ ಹೇಳಿದೆ, ಎಕ್ಸಾನ್ ಇದೆ ಅಂತ ಹೇಳಿದೆ, ಎಕ್ಸಾನ್ ಚೈನ್ ಅಂತ ಬರ್ತದೆ. ಆ ಎಕ್ಸಾನ್ ಚೈನನ್ನು ಮತ್ತೇನು ಮಾಡ್ತಾರೆ ಅಂದರೆ ಈ 2 ಪಾರ್ಟ್ಸಲ್ಲಿ ಕ್ಯಾಟಗರೈಸ್ ಮಾಡ್ತಾರೆ. ಒಂದು ಮೈಲಿನೇಟೆಡ್ ಎಕ್ಸಾನು, ಇನ್ನೊಂದು ನಾನ್ ಮೈಲಿನೇಟೆಡ್ ಎಕ್ಸಾನ್. ಈ ಎಕ್ಸಾನ್ಗೆ ಏನಾದರೂ ಈ ರೀತಿಯಾಗಿ ಒಂದು ಕೋಟ್ ಇದ್ದರೆ ಅದನ್ನು ಮೈಲಿನೇಟೆಡ್ ಎಕ್ಸಾನ್ ಅಂತ, ಒಂದು ಕೋಟಿಂಗ್ ಕವರಿಂಗ್ ಇದ್ದರೆ ಅದನ್ನು ಮೈಲಿನೇಟೆಡ್ ಎಕ್ಸಾನ್ ಅಂತ ಕರಿತೀವಿ. ಆ ಕೋಟಿಂಗ್ ಇಲ್ಲ ಅಂದರೆ ನೆಕೆಡ್ ಇದ್ದರೆ ಅದನ್ನೇ ನಾನ್ ಮೈಲಿನೇಟೆಡ್ ಎಕ್ಸಾನ್ ಅಂತ ಕರಿತೀವಿ. ಮೈಲಿನೇಟೆಡ್ ಎಕ್ಸಾನು ಮತ್ತು ನಾನ್ ಮೈಲಿನೇಟೆಡ್ ಎಕ್ಸಾನ್. ಓಕೆ, ಇದ್ರ ಕಡೆ ಒಂದು ಸ್ವಲ್ಪ ಗಮನ ಇರಲಿ. ಇನ್ನು ನಾವು ಯಾವುದ್ರ ಬಗ್ಗೆ ಅಭ್ಯಾಸ ಮಾಡಬೇಕಪ್ಪ ಅಂದರೆ ಜನರೇಷನ್ ಆ್ಯಂಡ್ ಕಂಡಕ್ಷನ್ ಆಫ್ ಅ ನರ್ವ್ ಇಂಪಲ್ಸಸ್. Generation and conduction of a nerve impulse. Nerve impulses passes through neuron. Okay, then maintenance of resting potential, action potential and propagation potential. ಹೌದಾ, what maintenance of a resting potential, action potential and what propagation of action potential. ಇವೆಲ್ಲ ಏನಪ್ಪ ಅಂದರೆ ಜನರೇಷನ್ ಆ್ಯಂಡ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸಸಲ್ಲಿ ಕ್ಯಾರಿ ಆಗ್ತವೆ. ನೆಕ್ಸ್ಟ್ ಇನ್ನೇನು ಅಭ್ಯಾಸ ಮಾಡಬೇಕಂದ್ರೆ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಉಂಟಾಗಬೇಕಾದ್ರೆ ಒಂದು ಮೆಸೇಜ್ ಉಂಟಾಗಬೇಕು. ಆ ಮೆಸೇಜ್ ಏನಪ್ಪ ಅಂದರೆ ನ್ಯೂರಾನ್ ಥ್ರೂ ಟ್ರಾವೆಲ್ ಮಾಡಬೇಕು. ಟ್ರಾವೆಲ್ ಮಾಡಿ ಇಟ್ ಸೆಂಡ್ ಆ್ಯಂಡ್ ರಿಸೀವ್ ದ ಮೆಸೇಜಸ್ ಟು ದ ಬ್ರೈನ್ ಆ್ಯಂಡ್ ಬಾಡಿ ಪಾರ್ಟ್ಸ್. ದೆನ್ ಓನ್ಲಿ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ವಿ ಕ್ಯಾನ್ ಏಬಲ್ ಟು ಬ್ರಿಂಗ್. ಹೌದಾ, ಹಾಗಾದರೆ ಇಲ್ಲಿ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಬ್ರಿಂಗ್ ಮಾಡಲಿಕ್ಕೆ ನಮ್ಗೆ ಸೆನ್ಸ್ ಆರ್ಗನ್ಸ್ ಸಹಾಯ ಮಾಡ್ತಾವೆ. ಹೌದಾ, ಯಾವುದು, ಸೆನ್ಸ್ ಆರ್ಗನ್ಸ್. ಹಾಗಾದ್ರೆ ಸೆನ್ಸ್ ಆರ್ಗನ್ಸ್ ಯಾವುದು, ಹೌದಾ, ನಿಮ್ಗಾಗಲೇ ಗುರುತಿದೆ, ಐ, ಇಯರ್, ನೋಸ್, ಟಂಗ್, ಸ್ಕಿನ್. ದೀಸ್ ಆರ್ ದ ಇಂಪಾರ್ಟೆಂಟ್ ಸೆನ್ಸ್ ಆರ್ಗನ್ಸ್. ಬಟ್ ಇನ್ ಫಸ್ಟ್ PU ಓನ್ಲಿ ದೇ ಡಿಸ್ಕಸ್ಡ್ ಮೋರ್ ಅಬೌಟ್ ಹ್ಯೂಮನ್ ಇಯರ್ ಆ್ಯಂಡ್ ಹ್ಯೂಮನ್ ಐ. ಹ್ಯೂಮನ್ ಇಯರ್ ಆ್ಯಂಡ್ ಹ್ಯೂಮನ್ ಐ. ಹಾಗಾದರೆ ಹ್ಯೂಮನ್ ಇಯರು ಮತ್ತು ಹ್ಯೂಮನ್ ಐ ಬಗ್ಗೆ ಒಂದು ಸ್ವಲ್ಪ ಏನು ಮಾಡೋಣ ಅಂದರೆ ವಿವರವಾಗಿ ನೋಡೋಣ. ಓಕೆ, ಹ್ಯೂಮನ್ ಇಯರ್, ಔಟರ್ ಇಯರ್, ಪಿನ್ನ, ಇಯರ್ ಕೆನಲ್, tympanic membrane, middle ear, 3 ear ossicles are there. Then inner ear, utriculus and sacculus, cochlea. These are the important parts of a human ear. ಹಾಗಾದರೆ ಇಯರ್ನ ಸ್ಟ್ರಕ್ಚರ್ನು ನೋಡ್ಬಿಡೋಣ. ನಿಮಗೆ ಪಾರ್ಟ್ಸ್ ಕ್ಲಿಯರಾಗಿ ಕಾಣಿಸದೇ ಇರ್ಬೋದು, ಅದನ್ನು ನಾನು ವಿವರಿಸುವಂಥ ಕೆಲಸ ಮಾಡ್ತೀನಿ. ಎಕ್ಸ್ಟರ್ನಲ್ ಪಿನ್ನ ಇದೆ. ಎಕ್ಸ್ಟರ್ನಲ್ ಪಿನ್ನ ಇಟ್ ಕನ್ವರ್ಜಸ್ ದ ಸೌಂಡ್ಸ್ ಫ್ರಮ್ ಔಟ್ಸೈಡ್, ಫ್ರಮ್ ಎನ್ವೈರ್ಮೆಂಟ್ ಆ್ಯಂಡ್ ಇಟ್ ಪಾಸಸ್ ಟು ವೇರ್ ಆಡಿಟರಿ ಕ್ಯಾನಲ್. ಓಕೆ, ಹಾಗಾದರೆ ಏನು ಆಡಿಟರಿ ಕೆನಲ್ನ ಹೊರಭಾಗವನ್ನು ಎಕ್ಸ್ಟರ್ನಲ್ ಆಡಿಟರಿ ಕೆನಲ್ ಅಂತ ಕರೀತಾರೆ. ಆಮೇಲೆ ಒಳಭಾಗವನ್ನು ಇಂಟರ್ನಲ್ ಆಡಿಟರಿ ಕೆನಲ್ ಅಂತ ಕರೀತಾರೆ. ಆಮೇಲೆ ನಮ್ಮ ಆಡಿಟರಿ ಕೆನಲ್ ಮೇಲ್ಭಾಗದಲ್ಲಿ ಒಂದು ಬೋನ್ ಇದೆ, ಅದನ್ನು ಟೆಂಪೋರಲ್ ಬೋನ್ ಅಂತ ಕರೀತಾರೆ. ಆಮೇಲೆ ಸೌಂಡ್ ಏನಾಗ್ತದೆ ಅಂದರೆ ಆಡಿಟರಿ ಕೆನಲ್ ಥ್ರೂ ಪಾಸ್ ಆಗಿ ಯಾವುದಕ್ಕೆ ಹೋಗಿ ಟಚ್ ಆಗ್ತದಪ್ಪ ಅಂದರೆ ಟಿಂಫ್ಯಾನಿಕ್ ಮೆಂಬ್ರೇನ್ಗೆ ಟಚ್ ಆಗ್ತದೆ. ಟಿಂಫ್ಯಾನಿಕ್ ಮೆಂಬ್ರೇನ್ಗೆ ಟಚ್ ಆದ ತಕ್ಷಣ ಅದು ವೈಬ್ರೇಟ್ ಆಗ್ತದೆ. ವೈಬ್ರೇಟ್ ಆಗಿ ಏನಪ್ಪ ಅಂದರೆ ಆ ಸೌಂಡು 3 ಬೋನ್ಸ್ ಇದಾವೆ. ದೇ ಆರ್ ವೆರಿ ಸ್ಮಾಲೆಸ್ಟ್ ಬೋನ್ಸ್ ಸ್ಮಾಲೆಸ್ಟ್ ಬೋನ್ಸ್ ಇನ್ ಅವರ್ ಬಾಡಿ. ದೋಸ್ ಆರ್ ಕಾಲ್ಡ್ ಆಸ್ ಅ ಇನ್ಕಸ್, ಮ್ಯಾಲಿಯಸ್ ಆ್ಯಂಡ್ ಸ್ಟೆಪಿಸ್. ಇನ್ಕಸ್, ಮ್ಯಾಲಿಯಸ್, those are what,
incus, malleus and stapes. Okay, these ಏನು ಟಿಂಫಾನಿಕ್ ಮೆಂಬ್ರೇನು ವೈಬ್ರೇಷನ್ ಅಥವಾ ಏನು ಸೌಂಡ್ ವೇವ್ಸ್ ಇರ್ತಾವಲ್ಲ ಅದನ್ನು ಏನಪ್ಪ ಅಂದರೆ ಈ ತ್ರೀ ಬೋನ್ಸಿಗೆ ಪಾಸ್ ಮಾಡ್ತದೆ. ಬೋನ್ಸಿಂದ ಪಾಸ್ ಆಗಿ ಇಲ್ಲಿ ಸೆಮಿ ಸರ್ಕ್ಯುಲಾರ್ ಕೆನಲ್ಸ್ ಅಂತ ಬರ್ತಾವೆ. ನೀವು ಕನ್ನಡದಲ್ಲಿ ಅದನ್ನ ಅರ್ಧಚಂದ್ರಾಕೃತಿಯ ನಾಳಗಳು ಅಂತ ಅಭ್ಯಾಸ ಮಾಡಿದ್ರೆ, ಆ ಸೆಮಿ ಸರ್ಕ್ಯುಲಾರ್ ಕೆನಲ್ಸ್ದಿಂದ ಪಾಸ್ ಆಗಿ ಇಲ್ಲಿ ಏನಪ್ಪ ಅಂದ್ರೆ ಒಂದು ಶಂಕದ ಥರ ರಚನೆ ಇದೆ. ಆ ಶಂಕದ ಥರ ರಚನೆಯನ್ನು ನಾವು ಕಾಕ್ಲಿಯಾ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಕ್ಲಿಯಾ. ಆ ಕಾಕ್ಲಿಯಾದ ಒಳಗೆ ಒಂದು ದ್ರವ ಇದೆ, ಫ್ಲೂಯಿಡ್ ಇದೆ. ಆ ಫ್ಲೂಯಿಡನ್ನು ನಾವು ಏನು ಕರಿತೀವಿ ಅಂದರೆ ಕಾರ್ಟಿ. ದಟ್ ಕಾರ್ಟಿ ಹ್ಯಾಸ್ ಅ ಕೆಪಾಸಿಟಿ ಟು ಪ್ರೊಡ್ಯೂಸ್, ಹೌದಾ, ಸೌಂಡ್ ವೇವ್ಸನ್ನು ಎಲೆಕ್ಟ್ರಿಕ್ ಇಂಪಲ್ಸಸ್ ಆಗಿ ಕನ್ವರ್ಟ್ ಮಾಡಿ, ಎಲೆಕ್ಟ್ರಿಕ್ ಇಂಪಲ್ಸಸ್ಸನ್ನು ಏನು ಮಾಡ್ತದಪ್ಪ ಅಂದರೆ ಕಾಕ್ಲಿಯಲ್ ನರ್ವು ನಮ್ಮ ಬ್ರೈನಿಗೆ ಕಳಿಸ್ಕೊಡುವಂಥ ಕೆಲಸ ಮಾಡ್ತದೆ. ಕಾಕ್ಲಿಯಲ್ ನರ್ವ್ ಏನು ಮಾಡ್ತದೆ ಅಂದರೆ ನಮ್ಮ ಬ್ರೈನ್ಗೆ ಕಳಿಸ್ಕೊಡುವಂಥ ಕೆಲಸ ಮಾಡ್ತದೆ. ದ್ಯಾಟ್ಸ್ ವೈ ಕಾರ್ಟಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಫ್ಲೂಯಿಡ್ ಪ್ರೆಸೆಂಟ್ ಇನ್ ಅವರ್ ಇಯರ್ ವೇರ್ ಇನ್ ಕಾಕ್ಲಿಯಾ, ಕಾರ್ಟಿ. ಓಕೆ, ಹಾಂ, ಹಾಗಾದರೆ ಏನು ಸ್ಟ್ರಕ್ಚರನ್ನು ಅಭ್ಯಾಸ ಮಾಡಿದ್ವಿ. ಇದ್ರ ಜೊತೆಗೆ ಇನ್ನೂ ಪಾರ್ಟ್ಸ್ ಬರ್ತಾವೆ. ಇಲ್ಲಿ ಏನು 2 ಟೈಪ್ಸ್ ಆಫ್ ಫ್ಲೂಯಿಡ್ಸ್ ಬರ್ತಾವೆ. ಏನು ಅಪ್ಪರ್ ಪಾರ್ಟಲ್ಲಿ ಒಂದು ಫ್ಲೂಯಿಡ್ ಬರ್ತದೆ, ಅದನ್ನ ಯುಟ್ರಿಕ್ಯುಲಸ್ ಅಂತ ಕರಿತೀವಿ. ಲೋವರ್ ಪಾರ್ಟಲ್ಲಿ ಇನ್ನೊಂದು ಫ್ಲೂಯಿಡ್ ಬರ್ತದೆ, ಅದನ್ನು ಸ್ಯಾಕ್ಯುಲಸ್ ಅಂತ ಕರಿತೀವಿ, ಹೌದಾ. ಆಮೇಲೆ ಏನಪ್ಪ ಅಂದರೆ ಒಂದು ಯುಜಾಸ್ಟೇಷನ್ ಟ್ಯೂಬ್ ಅಂತ ನಿಮ್ಗೆ ಕಾಣಿಸ್ತಾ ಇದೆ ನೋಡ್ರಿ ಇದು. ಓಕೆ, ವೆನ್ ಎವರ್ ವಿ ಆರ್ at the evolution of type, in the beginning stage we respire through the eugestation tube. Now also we can able to breathe very small amount of breath through eugestation tube. ನೋಡ್ರಿ, ನೀವು ಕಿವಿಯನ್ನು ಮತ್ತು ಮೂಗನ್ನು ಮತ್ತು ಬಾಯಿಯನ್ನು ಮುಚ್ಚಿ ಜೋರಾಗಿ ಉಸಿರನ್ನು ಹೊರತೊಳಗಿದ್ದೆ ಆದರೆ ಅದು ಯುಜಾಸ್ಟೇಷನ್ ಟ್ಯೂಬ್ ಮೂಲಕ ಹೊರ ಹೋಗ್ತದೆ. ಯುಜಾಸ್ಟೇಷನ್ ವಾಟ್ ಎ ಟ್ಯೂಬ್ ಹೆಲ್ಪ್ಫುಲ್ ಟು ಮೇಂಟೈನ್ ದ ಬ್ಯಾಲೆನ್ಸ್ ಆಫ್ ಅ ಬಾಡಿ ಆ್ಯಂಡ್ ಮೇಂಟೈನ್ ದ ಟೆಂಪ್ರೇಚರ್ ಆಫ್ ದ ಬಾಡಿ. They are very important. Which one? Eugestation tube. Sometimes if a throat is infected, that throat infection enters to ear because of a eugestation tube ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಏನಪ್ಪ ಅಂದ್ರೆ ಈ ಪಾರ್ಟ್ಸನ್ನು ತಿಳ್ಕೊಂಡ್ರಿ, ಇಯರನ್ನು ಬ್ರೀಫಾಗಿ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ, ಹೌದಾ. ಇನ್ನೊಂದು ಸೆನ್ಸ್ ಆರ್ಗನ್ ಇದೆ, ಯಾವುದು? ಐ ಈಸ್ ಅ ವೆರಿ ಇಂಪಾರ್ಟೆಂಟ್ ಸೆನ್ಸ್ ಆರ್ಗನ್ ಟು ಐಡೆಂಟಿಫೈ ಕಲರ್, ಲೆಂತ್, size of the object. Okay, then layers of layers of eye: outer layer sclera and cornea. outer layer sclera ಇದೆ, ಬಟ್ ಇನ್ ಫ್ರಂಟ್ ಸೈಡು ಬಲ್ಜ್ಡ್ ಪಾರ್ಟ್ ಏನಿದೆ ಅಲ್ಲ ಸ್ಕ್ಲೇರಾ, ಅದನ್ನು ಕಾರ್ನಿಯಾ ಅಂತ ಕರಿತೀವಿ. ಮಿಡಲ್ ಲೇಯರು ಕೊರಾಯ್ಡು, ಸಿಲಿಯರಿ ಬಾಡಿ, ಐರಿಸ್, ಪುಪಿಲ್ ಮತ್ತು ಲೆನ್ಸ್ ಇದಾವೆ. ಇನ್ನರ್ ಮೋಸ್ಟ್ ಲೇಯರಲ್ಲಿ ರೆಟಿನಾ ಇದೆ. ಹಾಗಾದರೆ ನೋಡ್ರಿ, ಆ ಸ್ಟ್ರಕ್ಚರ್ ಆಫ್ ಐ ಅನ್ನು ಡಿಸ್ಕಸ್ ಮಾಡೋಣ. ಐ ಈಸ್ ಅ 3 ಲೇಯರ್ಡ್ ಆರ್ಗನ್. ಐ ಈಸ್ ವಾಟ್? 3 ಲೇಯರ್ಡ್ ಆರ್ಗನ್. ಅದರಲ್ಲಿ 3 ಲೇಯರ್ಸ್ ಏನಪ್ಪ ಅಂದರೆ ಹೊರಗಿನ ಲೇಯರನ್ನು ಸ್ಕ್ಲೆರಾ ಅಂತ ಕರಿತೀವಿ. ಸ್ಕ್ಲೆರಾ ಏನಾಗಿದೆ ಅಂದರೆ ಫ್ರಂಟ್ ಐಬಾಲ್ನ ಫ್ರಂಟ್ ರೀಜನಲ್ಲಿ ಸ್ವಲ್ಪ ಬಲ್ಜ್ ಆಗಿದೆ. ಆ ಬಲ್ಜ್ ಆದಂಥ ಭಾಗವನ್ನೇ ನಾವು ಕಾರ್ನಿಯಾ ಅಂತ ಕರಿತೀವಿ. ಆಮೇಲೆ ಮಿಡಲ್ ಲೇಯರ್ ಏನಿದೆಪ್ಪ ಅಂದರೆ ಕೊರಾಯ್ಡ್ ಇದೆ. ಕೊರಾಯ್ಡಲ್ಲಿ ನರ್ವ್, ಓಕೆ, ಆಪ್ಟಿಕ್ ನರ್ವ್ಸ್ ಆರ್ optic nerves are located. Okay, they connects to our brain. ಇಲ್ಲಿ ಕೊರಾಯ್ಡಲ್ಲಿ. ಇನ್ನು ಇನ್ನರ್ ಲೇಯರ್ ಏನಿದೆಪ್ಪ ಅಂದರೆ ಅದು ರೆಟಿನಾ, ಹೌದಾ. ಅದೇನಿದೆ? ರೆಟಿನಾ. ಆಮೇಲೆ ರೆಟಿನಾದ ಒಂದು ಪಾರ್ಟಲ್ಲಿ ಸಣ್ಣ ಒಂದು ಏನಿದೆ ಅಂದರೆ ಡಿಪ್ ಇದೆ, ಅದನ್ನು ನಾವು ತಗ್ಗು ಅಂತ ಕರಿತೀವಿ. ಕನ್ನಡದಲ್ಲಿ ಹಳದಿ ಪ್ರದೇಶ ಅಂತ ಅಭ್ಯಾಸ ಮಾಡಿದ್ರೆ that's called as a fovea. Fovea is the only place we can able to see the objects very clearly. If the whatever the light coming from objects passes to the lens and it converges at a point of a fovea, then only clear image is formed in our retina. Otherwise blurred image, or we cannot able to see the clear image of the object ಅಂತ 10th ಸ್ಟ್ಯಾಂಡರ್ಡ್ ನಾವು ಆಲ್ರೆಡಿ ಏನು ಮಾಡಿದ್ದೀವಿ ಅಂದರೆ ಅಭ್ಯಾಸ ಮಾಡಿದ್ದೀವಿ. ಹಾಗಾದರೆ 3 ಲೇಯರ್ಸು ಸ್ಕ್ಲೀರಾ, ಕೊರಾಯ್ಡ್, ರೆಟಿನಾ ಅಂತ ಅಭ್ಯಾಸ ಮಾಡಿದ್ವಿ. 2 ಟೈಪ್ಸ್ ಆಫ್ ಟ್ರಾನ್ಸ್ಪರೆಂಟ್ ಫ್ಲೂಯಿಡ್ಸ್ ಬರ್ತವೆ ಇಲ್ಲಿ ಕಣ್ಣಿನಲ್ಲಿ. ಒಂದು ವಿಟ್ರಿಯಸ್ ಹ್ಯೂಮರು ಐಬಾಲಲ್ಲಿ ಇರ್ತದೆ. ಆಮೇಲೆ ಲೆನ್ಸ್ನ ಫ್ರಂಟಲ್ಲಿ ಏನಪ್ಪ ಅಂದರೆ ಅಕ್ವಿಯಸ್ ಹ್ಯೂಮರ್ ಇರ್ತದೆ. ಅಕ್ವಿಯಸ್ ಹ್ಯೂಮರ್ ಆ್ಯಂಡ್ ವಿಟ್ರಿಯಸ್ ಹ್ಯೂಮರ್, ದೀಸ್ ಆರ್ ದ 2 ಫ್ಲೂಯಿಡ್ಸ್, ಟ್ರಾನ್ಸ್ಪರೆಂಟ್ 2 ಫ್ಲೂಯಿಡ್ಸ್ ಪ್ರೆಸೆಂಟ್ ಇನ್ ಅ ಐಬಾಲ್. ಆಮೇಲೆ ಅದರ ಜೊತೆಗೆ ಏನಪ್ಪ ಅಂದರೆ ಸಿಲಿಯರಿ ಮಸಲ್ಸ್ ಬರ್ತಾವೆ. ಸಿಲಿಯರಿ ಮಸಲ್ಸ್ ದೇ ಹೆಲ್ಪ್ಫುಲ್ ಟು ಲೆನ್ಸ್ to adjust the focal length
to adjust the focal length to see farthest and the nearer objects. Farthest and nearer objects, ಏನೋ ಫೋಕಲ್ ಲೆಂತನ್ನು ಅಡ್ಜಸ್ಟ್ ಮಾಡ್ಕೋ ಮೂಲಕ ದೂರದಲ್ಲಿರುವಂಥ ವಸ್ತುಗಳನ್ನ ನೋಡಲಿಕ್ಕೂ ಸಹಾಯ ಮಾಡ್ತದೆ, ಹತ್ತಿರದಲ್ಲಿರುವಂಥ ವಸ್ತುಗಳನ್ನ ನೋಡ್ಲಿಕ್ಕೆ ಸಹಾಯ ಮಾಡ್ತದೆ. ಹೌದಾ? ಯಾವುದು? ಲೆನ್ಸ್ಗೆ. ಲೆನ್ಸ್ ಫೋಕಲ್ ಲೆಂತನ್ನು ಅಡ್ಜಸ್ಟ್ ಹೆಂಗೆ ಮಾಡ್ಕೊಳ್ತದಪ್ಪ ಅಂದರೆ ಬಿಕಾಸ್ ಆಫ್ what? Ciliary muscles. Ciliary muscles put a pressure on lens, or what? They release a pressure on the lens. With the help of this, what? Lens adjusts its focal length to watch what? All objects. ಹಾಗಾದರೆ ಲೆನ್ಸ್ ಆಯಿತು. ಇನ್ನು ಲೆನ್ಸ್ನ ಮುಂಭಾಗದಲ್ಲಿ ಐರಿಸ್ ಅಂತ ಒಂದು ರಚನೆ ಇದೆ. ಐರಿಸ್ ಇಟ್ ಡೆರೈವ್ಸ್ ದ ಕಲರ್ ಆಫ್ ದ ಐಬಾಲ್, ಬಿಕಾಸ್ ಎವ್ರಿ ಪರ್ಸನ್ಸ್ ಐಬಾಲ್ ಕಲರ್ ಈಸ್ ಡಿಫ್ರೆಂಟ್. Every person's eyeball color is different because of iris. Some people's looks like a cat eyes because of iris. Some people's eyes looks like a blue eyes. Why? Because of iris. ಹೌದಾ? ಹಾಗಾದರೆ ಫೋವಿಯಾದ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಹೌದಾ? ಫೋವಿಯಾದಲ್ಲಿ ಮತ್ತು ನಮಗೆ ಏನಪ್ಪ ಅಂದರೆ ರೆಟಿನಾದಲ್ಲಿ 2 types ಆಫ್ ಸೆಲ್ ಸಿಗ್ತವೆ. ಒಂದು ಕೋನ್ಸು, ಇನ್ನೊಂದು ರಾಡ್ಸು. ದೇ ಆರ್ ಆ್ಯಕ್ಟಿವ್ in different conditions. Some are active in dim light, some are active in bright light. ಓಕೆ, ಆಮೇಲೆ ಬ್ಲೈಂಡ್ ಸ್ಪಾಟ್ ಅಂತ ಒಂದು ರೀಸನ್ ಬರ್ತದೆ ನಮ್ಮ ಕಣ್ಣಿನಲ್ಲಿ. ಹೌದಾ? ಅದನ್ನು ಬ್ಲೈಂಡ್ ಸ್ಪಾಟ್ ಅಂತ ಯಾಕೆ ಕರೆದಿದ್ದೀವಿ ಅಂದರೆ, ಇಫ್ ದ ಲೈಟ್ ವಾಟ್ ಎವರ್ ರಿಫ್ಲೆಕ್ಟೆಡ್ ಫ್ರಮ್ ದ ಆಬ್ಜೆಕ್ಟ್ ಪಾಸಸ್ ಟು ದ ಐಸ್ and with the help of lens it is converged at the place of a blind spot, then the person is blind. Why? Because he cannot able to see the objects. Okay, because blind spot is a not a sensible reason. It's not sensible region. Okay, that's why. Very sorry, ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ, ಇರಲಿ. Okay, these are the main parts of the eye. Okay, up to now we discussed what? Sense organs like ear and eye. Now we are going to discuss in neural control and coordination. Very important thing is a reflex action and reflex arc. ಇದನ್ನು ನಾವು ಕೂಡ 10th ಸ್ಟ್ಯಾಂಡರ್ಡಲ್ಲಿ ಆಲ್ರೆಡಿ ಅಭ್ಯಾಸ ಮಾಡಿದೆವು. ರಿಫ್ಲೆಕ್ಸ್ ಆ್ಯಕ್ಷನ್ ಪರಾವರ್ತಿತ ಕ್ರಿಯೆ, ರಿಫ್ಲೆಕ್ಸ್ ಆರ್ಕ್ ಪರಾವರ್ತಿತ ಚಾಪ. ಹಾಗಾದರೆ ರಿಫ್ಲೆಕ್ಸ್ ಆ್ಯಕ್ಷನ್ ಪರಾವರ್ತಿತ ಕ್ರಿಯೆ, ತಾನಾಗಿ ಉಂಟಾಗುವಂತಹ ಪ್ರತಿಕ್ರಿಯೆಗಳಿಗೆ ರಿಫ್ಲೆಕ್ಸ್ ಆ್ಯಕ್ಷನ್. ವಾಟ್ ಎವರ್ ದ responses or whatever the irritability occurred itself without going a message to the brain, those are called as a reflex action. Okay, the center of reflex action is a spinal cord, ಮೆದುಳು ಬಳ್ಳಿ. ದೆನ್ ರಿಫ್ಲೆಕ್ಸ್ ಆರ್ಕ್. ಹೌದಾ? ಏನು ರಿಫ್ಲೆಕ್ಸ್ ಆ್ಯಕ್ಷನ್ ಉಂಟಾಗಲಿಕ್ಕೆ ಏನು ಪಾತ್ವೇ ಇದೆ, ಆ ಪಾತ್ವೇನ ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ವಾಟ್ ಎವರ್ ದ ಪಾತ್ವೇ ಆಫ್ ರಿಫ್ಲೆಕ್ಸ್ ಆ್ಯಕ್ಷನ್, that's called as a reflex arc. Then they given here transverse section of a spinal cord, or reflex action ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ಲು ನೀವು ನೋಡೋದಾದರೆ ಕಾಲು. ಓಕೆ, ಇಟ್ಸ್ ಅ ಸ್ಕಿನ್ ಹಿಯರ್ what receptor cells are there. Okay, then receptors where muscle spindle receptors are there. Then muscle spindle receptors are sending message to where? To the spinal cord through sensory neuron, because sensory neurons are present in sense organs. Okay, then the sensory neurons are connected to where? Dorsal ganglion, white motor is a what? A liquid, or what is the structure surrounds around our spinal cord. Gray matter near to the spinal cord is there. ದೆನ್ ಇಂಟರ್ನ್ಯೂರಾನ್ ಸಂಬಂಧ ಕಲ್ಪಿಸುವ ನರ ಅಂತ ಅಭ್ಯಾಸ ಮಾಡಿದಾರ. ಹೌದಾ? ಸೆನ್ಸರಿ ನ್ಯೂರಾನು ಜ್ಞಾನವಾಹಿ ನರಕೋಶ, ಇಂಟರ್ನ್ಯೂರಾನು ಸಂಬಂಧ ಕಲ್ಪಿಸುವ ನರಕೋಶ. ಆಮೇಲೆ ಮೋಟಾರ್ ಎಂಡ್ ಪ್ಲೇಸ್ ಇಫೆಕ್ಟರ್ ಅಂತ ಕರಿತೀವಿ. ಇಫೆಕ್ಟರ್ ಏನು ಮಾಡ್ತದೆ ಅಂದರೆ ಕ್ರಿಯಾವಾಹಿ ನರಕೋಶ ಮೆಸೇಜನ್ನು ತಗೊಂಡು ಹೋಗ್ತದೆ. ಆಮೇಲೆ ಇದೆರಡೂದ್ರ ಪಾತ್ವೇನೆ ನಾವೇನು ಕರಿತೀವಿ ಅಂದರೆ ರಿಫ್ಲೆಕ್ಸ್ ಆ್ಯಕ್ಷನ್ ಆ್ಯಂಡ್ ರಿಫ್ಲೆಕ್ಸ್ ಆರ್ಕ್. And they bring visible changes with the help of muscles or glands where in our body. ಅದಕ್ಕೆ 3 types of neurons ಅನ್ನು ನೋಡ್ತೀವಿ ಇಲ್ಲಿ. ಸೆನ್ಸರಿ ನ್ಯೂರಾನು, ಆಮೇಲೆ ಇಂಟರ್ ನ್ಯೂರಾನು, ಆಮೇಲೆ ಮೋಟಾರ್ ನ್ಯೂರಾನು. ದೇ ಶೋಸ್ ದ ಆ್ಯಕ್ಟ್ ಆಫ್ ಅ ವರ್ಕ್. ಹಾಗಾದರೆ ಇದು ರಿಫ್ಲೆಕ್ಸ್ ಆ್ಯಕ್ಷನ್ನು ಮತ್ತು ರಿಫ್ಲೆಕ್ಸ್ ಆರ್ಕ್ ಬಗ್ಗೆ ಅಭ್ಯಾಸ ಮಾಡಿದ್ವಿ.
ಹೌದಾ, ಅದರ ಪಾರ್ಟ್ಸನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಆಮೇಲೆ ನ್ಯೂರಾನ್ ಬಗ್ಗೆನೂ ಹೇಳಿದೆ, ಬ್ರೈನ್ ಬಗ್ಗೆನೂ ಹೇಳಿದೆ. ಹೈಲೈಟೆಡ್ ಆಗಿ ಈ ಚಾಪ್ಟರ್ನಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ, ಯಾವ ಚಾಪ್ಟರ್ಲಿ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ಯಾವ ಪಾಯಿಂಟ್ಸ್ ಬರ್ತಾವೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡುವಂಥ ಕೆಲಸ ಮಾಡಿದೆ. ಏನಪ್ಪ ಅಂದರೆ ಇದು ಬಹಳ ಹೈಲೈಟೆಡ್. ನಾವು ಡೆಪ್ತಲ್ಲಿ ಸ್ಟಡಿ ಮಾಡೋಕ್ಕೆ ಹೋದರೆ ಇದು ತುಂಬ ಇದೆ. ಡೆಪ್ತಲ್ಲಿ ಸ್ಟಡಿ ಮಾಡೋಕ್ಕೆ ಹೋದರೆ ತುಂಬ ಇದೆ. ಹೋಪ್ಫುಲಿ ನಾನು ಏನು ಮಾಡ್ತೀನಿ ಅಂದರೆ, ಈ ಚಾಪ್ಟರ್ನ ಯಾವಾಗ ಸ್ಟಡಿ ಮಾಡ್ತೀರಾ ಆವಾಗ 10th ಸ್ಟ್ಯಾಂಡರ್ಡ್ನ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಬ್ರೈನ್ ಬಗ್ಗೆ ಹೇಳಬೇಕಾದ್ರೆ, ರಿಫ್ಲೆಕ್ಸ್ ಆ್ಯಕ್ಷನ್ ಬಗ್ಗೆ ಹೇಳಬೇಕಾದ್ರೆ, ಆಮೇಲೆ ಕಣ್ಣು ಮತ್ತು ವರ್ಣಮಯ ಜಗತ್ತಲ್ಲಿ ಐಬಾಲ್ ಬಗ್ಗೆ ಹೇಳಬೇಕಾದ್ರೆ, ಇಯರ್ ಬಗ್ಗೆ ಅಂತೂ 9th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡಿರ್ತೀರ. ನರ್ವ್ಸ್ ಅಲ್ಲೂ 10th ಸ್ಟ್ಯಾಂಡರ್ಡಲ್ಲಿದೆ, 9th ಸ್ಟ್ಯಾಂಡರ್ಡಲ್ಲಿದೆ. ಅದನ್ನು ಒಂದು ಸ್ವಲ್ಪ ಕ್ವಿಕ್ಕಾಗಿ ರಿವ್ಯೂ ಮಾಡಿದ್ದೆ ಆದರೆ ಈ ಚಾಪ್ಟರ್ ನೀವು ಇನ್ನೂ ಸ್ವಲ್ಪ ಗ್ರಿಪ್ಪನ್ನು ಹೊಂದ್ಬೋದು. ಹೌದಾ, ನಾನು 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ಸಿಲೆಬಸ್ನ ಹೇಳಬೇಕಾದ್ರೆ ಹೇಳಿದ್ದೀನಿ. ಏನಪ್ಪ ಅಂದರೆ ನಿಮ್ಮ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಅಲ್ಲಿ ಏನಿರ್ತದಪ್ಪ ಅಂದರೆ 8th, 9th, 10th ಇದ್ದಿದ್ದು ಒಂದು ಸ್ವಲ್ಪ ಅದಕ್ಕೆ ಸೇರಿಸಿ. ಹೌದಾ, ಹಾಗಾದರೆ ಆ್ಯಸ್ ಇಟ್ ಈಸ್ 9th ಸ್ಟ್ಯಾಂಡರ್ಡ್ದು ಒಂದು ಸ್ವಲ್ಪ ಏನು ಇಯರ್ ಕೊಟ್ಟಿದ್ದಾರೆ. 10th ಸ್ಟ್ಯಾಂಡರ್ಡಲ್ಲಿ ರಿಫ್ಲೆಕ್ಸ್ ಆ್ಯಕ್ಷನು, ರಿಫ್ಲೆಕ್ಸ್ ಆರ್ಕು, ನ್ಯೂರಾನ್ ಸೆಲ್ಲು, ಆಮೇಲೆ ಇದೇನು ANS, PNS, CNS ಇವನ್ನೆಲ್ಲ, ಆಮೇಲೆ ಫೋರ್ ಬ್ರೈನ್, ಮಿಡ್ ಬ್ರೈನ್, ಹಿಂಡ್ ಬ್ರೈನ್, ಇದ್ರ ಫಂಕ್ಷನ್ಸು ಇವುಗಳನ್ನೆಲ್ಲ ಕೊಟ್ಟಿದ್ದಾರೆ. ನೀವು ಒಂದು ಸಲ ಅದನ್ನು ಕ್ವಿಕ್ಕಾಗಿ ಗೋ ಥ್ರೂ ಮಾಡಿದ್ರೆ ಈ ಚಾಪ್ಟರ್ನ ಪರ್ಫೆಕ್ಟ್ ಆಗ್ಬೋದು. ಆಲ್ರೆಡಿ ಸ್ಟಡಿ ಮಾಡಿದ್ದೆ ತಿಂಗಿದೆ ಎಲ್ಲನೂ. ಹೌದಾ, ಹೋಪ್ಫುಲಿ ಇಟ್ಸ್ ಯೂಸ್ಫುಲ್ ಫಾರ್ ಯು ಅನ್ಕೋತೀನಿ. ಆಮೇಲೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ, ಯೂಸ್ಫುಲ್ ಅನಿಸಿದ್ರೆ. ಹೌದಾ, ಆಮೇಲೆ ಯಾರು ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು ಕ್ಲಾಸಿಗೆ ಜಾಯ್ನ್ ಆಗಬೇಕಂತ ಇದ್ರೆ ಅವರು 9481035821ಗೆ ಮೆಸೇಜ್ ಮಾಡಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.